ಧರ್ಮಸ್ಥಳ ಕ್ಷೇತ್ರದ ತಲಬುರುಡೆ ಹಗರಣದ ಆರೋಪಿ ಚಿನ್ನಯ್ಯ ನನ್ನ ಮೇಲೆ 200 ಕೋಟಿ ಫಂಡಿಂಗ್ ಆರೋಪವನ್ನು ಮಾಡಿದ್ದು, ಈ ಆರೋಪದಿಂದ ನಮ್ಮನ್ನು ಇಂದು ಹೈಕೋರ್ಟ್ ಆರೋಪ ಮುಕ್ತರನ್ನಾಗಿಸಿದೆ ಎಂದು ಚಿತ್ರದುರ್ಗದ ಧರಣಿ ಸಂಸ್ಥೆಯ ಕಾರ್ಯದರ್ಶಿ ರಮಾ ನಾಗರಾಜ್ ಹೇಳಿದರು. ಚಿತ್ರದುರ್ಗದಲ್ಲಿ ಶನಿವಾರ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, SKRDPಯು ಮಹಿಳೆಯರಿಗೆ ಕೊಟ್ಟ ಸಾಲ ವಸೂಲಿ ಮಾಡುವುದನ್ನು ನಾನು ಖಂಡಿಸಿ ಹೋರಾಟ ನಡೆಸುತ್ತಿದ್ದೆ. ಮಹಿಳೆಗೆ ನ್ಯಾಯ ಕೊಡಿಸಲು ಹೋರಾಟ ಮಾಡಿದ್ದು ನನ್ನ ಮೇಲೆ ದಾವಣಗೆರೆಯಲ್ಲಿ SKRDPಯವರು ಅಟ್ಯಾಕ್ ಮಾಡಿದ್ದರು. ಈ ಬಗ್ಗೆ ನಾನು ದಾವಣಗೆರೆಯಲ್ಲಿ ಪ್ರಕರಣವನ್ನು ದಾಖಲೆ ಮಾಡಿದ್ದು, ಅಲ್ಲಿನ CPI ಅದನ್ನು ಬಿ ರಿಪೋರ್ಟ್ ಹಾಕಿದ್ದರು. ಇದನ್ನು ಕೋರ್ಟಿನಲ್ಲಿ ಚಾಲೆಂಜ್ ಮಾಡುವಂತೆಯೂ ಕೂಡ ನನಗೆ ತಾಕೀತು ಮಾಡಿದ್ದರು. ಆ ಕಾರಣಕ್ಕಾಗಿ ನಾನು ಧರ್ಮಸ್ಥಳ ಮತ್ತು ತಲೆಬುರುಡೆ ಹಗರಣದ ಆರೋಪ ಜೊತೆಗೆ ದಾವಣಗೆರೆಯ ಆರೋಪದ ಬಗ್ಗೆ ಹೈಕೋರ್ಟ್ ಮೆಟ್ಟಿಲೇರಿದ್ದು ನಮ್ಮನ್ನು ಇಂದು ಆರೋಪ ಮುಕ್ತರನ್ನಾಗಿ ಮಾಡಿದೆ. ಇದು ನಮಗೆ ನ್ಯಾಯ ದೊರಕಿದಂತಾಗಿದೆ ಎಂದು ರಮಾ ನಾಗರಾಜ್ ಹೇಳಿದ್ದಾರೆ. ಸ್ಥಳದ ಒಂದು ಸಂಘದ ಒಂದು ಕೆಲಸಕ್ಕೆ ನಾನು ಮಾಡಿದ್ದ ಕೆಲಸಕ್ಕೆ ಇವರೆಲ್ಲ ಬಿಟ್ಟರು, ಎಲ್ಲ 5 ಜನರನ್ನು ಟಾರ್ಗೆಟ್ ಮಾಡಿಕೊಂಡು ಏನೂ ಇಲ್ಲ, ಸುಖ ಸುಮ್ಮನೆ ಅವರು ತಮ್ಮ ಒಂದು ಬೇಳೆಕಾಳು ಬೇಯಿಸ್ಕೊಳ್ಳಿಕ್ಕೆ ಯಾರ್ಯಾರು ಹೋರಾಟಗಾರರಿದ್ದಾರೆ ಎಲ್ಲರ ಮೇಲೆ ಒಂದು ಅಲಿಗೇಷನ್ ಮಾಡೋದು ಇದು ಮಾಡ್ಕೊಂಡು ಬಂದರು. ಅದೇ ರೀತಿ 5 ಜನದ ಮೇಲೆ ಅಲಿಗೇಷನ್ ಮಾಡಿ ನಾನು ನನ್ನ ಒಂದು ಅಕೌಂಟಿಂದ ಏನು ಅವರ ಹೆಂಡತಿ ಅಕೌಂಟಿಗೆ ದುಡ್ಡು ಹಾಕಿದ್ದೀನಿ ಅಂತ ಹೇಳಿ ಆರೋಪ ಮಾಡಿದರು. ಅದು ಮಾಧ್ಯಮದಲ್ಲೆಲ್ಲ ಬಂತು. ಅದು ನನಗೆ ಖೇದ ಆಯಿತು. ಯಾಕಂದರೆ ಕ್ಷೇತ್ರಕ್ಕೆ ಅಗೌರವ ತೋರಿಸ್ತಾರೆ ಅಂತ ಹೇಳಿ ಅದಕ್ಕೆ ನಾನು ಫಂಡಿಂಗ್ ಕೊಡ್ತಿದ್ದೀನಿ 200 ಕೋಟಿ ಅಂತ ಹೇಳ್ತಾರೆ. ನನಗೆ ಸ್ವಾಮಿ, ನನಗೆ 200 ಕೋಟಿ ಅಲ್ಲ, ಕೋಟಿ ಎಷ್ಟು ಸೊನ್ನೆ ಅನ್ನೋದೇ ಗೊತ್ತಿಲ್ಲ. ಅಂಥದ್ರಲ್ಲಿ ನನ್ನ ATM ಕಾರ್ಡಿಂದ ದುಡ್ಡು ಹೋಗಿದೆ ಅಂತ ಹೇಳಿ ಅವ್ರ ಹೆಂಡತಿಗೆ ನಾನು ಹೆದರೋ ಅವಶ್ಯಕತೆ ಇಲ್ಲ. ನಾನು ಸರಿ ಇದ್ದಾಗ ನಾನು ಇನ್ನೊಬ್ರಿಗೆ ಹೆದರೋ ಅವಶ್ಯಕತೆ ಇಲ್ಲ. ಆಮೇಲೆ ಇದು ಆಗ್ಲಿಕ್ಕೆ ಇನ್ನೂ ಒಂದು ಮುಖ್ಯ ಕಾರಣ ಏನಂದರೆ SKRDPದು ನಾನು ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದೀನಿ. ಅದು ಯಾಕೆ ಅಂದರೆ ಅದು ಅವರು ಅಗೇನಿಸ್ಟ್ ದ RBI ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ದೇ ಆರ್ ಗೋಯಿಂಗ್. ಆಮೇಲೆ ನಮ್ಮ ಹೆಣ್ಣು ಮಕ್ಕಳನ್ನ ಬೀದಿಗೆ ತಂದು ಗ್ರಾಮಾಭಿವೃದ್ಧಿ ಸಂಘ ಅಂತ ಹೇಳಿ ಮಾಡಿ, ಆ ಗ್ರಾಮಾಭಿವೃದ್ಧಿ ಸಂಘದಿಂದ ನಮ್ಮ ಹೆಣ್ಣುಮಕ್ಕಳು ಬೀದಿಗೆ ಬಂದಿದ್ದಾರೆ. ಇಲ್ಲಿ ಬಿಟ್ಬಿಡಿ, ಸಿಟಿಲೆಲ್ಲ ಹಳ್ಳಿಗಳಲ್ಲಿ ರಿಮೋಟ್ ಏರಿಯಾದಲ್ಲಿ ಎಷ್ಟು ಮಾನ ಇಚ್ಛೆ ಮಾತಾಡಿ ಅವ್ರಿಗೆ ತೇಜೋವಧೆ ಮಾಡಿ ಅವ್ರಿಗೆ ಅಗೌರವವಾಗಿ ನಡ್ಕೊಳ್ಳೋವಂಥ ಈ SKRDP ಆಫೀಸರ್ಸ್ ಏನಂತ ತಮ್ಮ ಮಾಡ್ಕೊಂಡಿದ್ದಾರೆ ಅವ್ರುಗಳು ಮಾಡಿ ನಮ್ಮ ಹೆಣ್ಮಕ್ಳು ಇವತ್ತು ಬೀದಿಗೆ ಬಂದು ದೇ ಆರ್ ಗೋಯಿಂಗ್ ಫಾರ್ ದ ಪ್ರಾಸ್ಟಿಟ್ಯೂಷನ್ಗೆ ಹೋಗ್ತಿದ್ದಾರೆ. ಅದು ಒಬ್ಬ ಮಹಿಳೆಗೆ ನಾನು ನ್ಯಾಯ ಕೊಡಿಸ್ಲಿಕ್ಕೆ ಅಂತ ದಾವಣಗೆರೆಗೆ ಹೋದರೆ ನನ್ನ ಮೇಲೆ ಅಟ್ಯಾಕ್ ಮಾಡ್ತಾರೆ. ಎಷ್ಟೇ ಜನ ಅಟ್ಯಾಕ್ ಮಾಡಿಸಿದ್ರು. ನಾನು ಅಲ್ಲಿ ಒಂದು FIR ಮಾಡಿಸಿದ್ದೀನಿ. ಅದನ್ನು ಮೊನ್ನೆ ಏನು ಮಾಡ್ತಾರೆ, 1.5 ತಿಂಗಳ ಹಿಂದೆ ಅದನ್ನು ಬಿ ರಿಪೋರ್ಟ್ ಹಾಕ್ತಾರೆ ಸರ್ಕಲ್ ಇನ್ಸ್ಪೆಕ್ಟ್ರು. ನಾನು ಎಲ್ಲ ಒಂದು ಏನಿದೆ ಕಾನೂನುಬದ್ಧವಾಗಿ ನಾವು ಹೋರಾಟ ಮಾಡ್ತಿದ್ದಾಗ ಇದನ್ನು ಸಹಿಸದ ಆ ಜನ ನನ್ನನ್ನು ಒಂದು ಇದರಿಂದ ಬಗ್ಗಬಡಿಬೇಕು ಅನ್ನೋ ದುರುದ್ದೇಶದಿಂದ ಈ ಚಿನ್ನ ಹಿಂಗೆ ಹೇಳಿ ಇವೆಲ್ಲ ಹುನ್ನಾರ ಮಾಡಿದ್ದಾರೆ. ನಾನು ಈಗೂ ಹೇಳ್ತೀನಿ, ಅದನ್ನು ನಾನು ಚಾಲೆಂಜ್ ಮಾಡ್ತೀನಿ ಅಂತ ತಮ್ಮ ಮುಂದೆ ಅವತ್ತೇ ಹೇಳಿದ್ದೆ. ಚಾಲೆಂಜ್ ಮಾಡಿದ್ವಿ. ಮಾನ್ಯ ಹೈಕೋರ್ಟ್ಗೆ ಅದನ್ನು ನನಗೆ ಉಚ್ಚ ನ್ಯಾಯಾಲಯ ಘನವತ್ತ ನ್ಯಾಯಾಧೀಶರು ನನ್ನ ನ್ಯಾಯ ಕೊಡಿಸಿದ್ರು. ನಮ್ಮ 5 ಜನಕ್ಕೆ ಆರೋಪ ಮುಕ್ತರಂತ ಹೇಳಿದ್ರು. ಏನು ಆರೋಪ ಮಾಡಿದ್ರು ಅದು ನಮಗೆ ಏನೂ ಆಗಲಿಲ್ಲ. ನಮಗೆ ಕಾನ್ಫಿಡೆನ್ಸ್ ಇತ್ತು. ಯಾಕಂದರೆ ನಾವು ಯಾರಿಗೂ ಹೆದರಬೇಕಾಗಿಲ್ಲ. ನಾವು ಕ್ಲೀನಾಗಿ